ಆ ಕ್ರಿಕೆಟ್ ಆಡ್ಬೇಕೆಲ್ಲಕ್ಕೆ ಏನಾಗ್ತಾ ಇರತ್ತೆ, ನೀವು ಬಾಲ್ ಒಗಿಯಕ್ಕೆ ಹೋದರೆ ನೀವು ಬಾಲ್ ಒಗಿಯೋ ರೀತಿನೇ ಒಂಥರ ಹೆಣ್ತನದಲ್ಲಿದೆ ಅಂತಂದು ನಗೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲರೂ, ನಿಮಗೇನಾಗತ್ತೆ ಅಂದರೆ ಆ ಕಾನ್ಫಿಡೆನ್ಸ್ ಹೋದ ತಕ್ಷಣ ನಿಮಗೆ ಆಟ ಆಡೋಕ್ಕಾಗಲ್ಲ. ಆವಾಗ ನೀವು ಏನು ಅಂದ್ಕೊಳಕ್ಕೆ ಶುರು ಮಾಡ್ತೀವಿ ನಾವು, ಸೊ ನಾನು ಸ್ಪೋರ್ಟ್ಸ್ಗಾಗಿ ಮಾಡಿದಂಥ ದೇಹ ಅಲ್ಲ ನಂದು, ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ, ಅನ್ಫಿಟ್ ಅನ್ಕೊಂಡ್ಬಿಡ್ತೀವಿ. ಆದರೆ ನಂಗೆ ಆಮೇಲೆ ಗೊತ್ತಾಯಿತು, ನಾನು 30-35 ವರ್ಷ ಆದಮೇಲೆ ನಾನು ಐ ಬಿಕೇಮ್ ಮಚ್ ಮೋರ್ ಓಪನ್, ನನಗೇನು ಭಯವೇ ಇಲ್ಲ, ಯಾವ ರಹಸ್ಯಗಳು ನನ್ನಲ್ಲಿಲ್ಲ ಅನ್ನೋಷ್ಟು ನಾನು ಓಪನ್ ಆಗಿಬಿಟ್ನಲ್ಲ. ಆವಾಗ ನಾನು ಆಟ ಆಡೋಕ್ಕೆ ಶುರು ಮಾಡಿದೆ. ನಾನು ಸ್ಕ್ವಾಷ್ ಪ್ಲೇಯರ್, ನಾನು ಸ್ಕ್ವಾಷ್ ಆಡೋದಕ್ಕೆ ಶುರು ಮಾಡಿದೆ. ನಾನು ಎಷ್ಟು ಚೆನ್ನಾಗಿ ಆಡಿದೆ ನಾನು ಸ್ಕ್ವಾಶು, ನನಗೆ ಆಟ ಆಡೋ ಶಕ್ತಿ ಇತ್ತು. ಐ ವುಡ್ ಹ್ಯಾವ್ ಬಿಕಮ್ ಎ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಆಲ್ಸೋ, ಬಿಕಾಸ್ ಎಲ್ಲರೂ ನಿನ್ನನ್ನು ನೋಡಿ ನಗ್ತಾರೆ, ನಿನ್ನನ್ನು ಇದು ಮಾಡ್ತಾರೆ ಅಂತ ನೀನು ಆಟ ಆಡಲಿಲ್ಲ. ಸೊ ಹಂಗೆ ಎಷ್ಟು ಹುಡುಗರ ಟ್ಯಾಲೆಂಟ್ನ ಹಾಳು ಮಾಡಿದ್ದೀವೋ ನಾವು. ಅವೆಲ್ಲ ನನಗೆ ಏನು ಗೊತ್ತಾಯಿತು ಅಂದರೆ, ಸಮಾಜ ಅನಾವಶ್ಯಕವಾಗಿ ನನ್ನ ಒಂದು ಶಕ್ತಿಯನ್ನು ಮುಚ್ಚಾಕ್ಬಿಡ್ತು ಅಂತ, ಸಪ್ರೆಸ್ ಮಾಡ್ತು.